ಗ್ರೂಪ್ ಡಿ ನೌಕರಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂಬ ಆರೋಪದಲ್ಲಿ ರಾಜ್ಯ ಹಿಂದುಳಿದ ವರ್ಗದ ಸದಸ್ಯೆ ಪ್ರತಿಭಾ ಕುಳಾಯ್ ಸೇರಿದಂತೆ ಮಹಿಳೆಯರ ತಂಡ ಎಪಿಎಂಸಿ ಕಚೇರಿಗೆ ನುಗ್ಗಿ ಎಪಿಎಂಸಿ ಕಾರ್ಯದರ್ಶಿ ಸಿಎಚ್ ಮೋಹನ್ಗೆ ತಪರಾಕಿ ನೀಡಿರುವ ಘಟನೆ ಸೋಮವಾರ ನಡೆದಿದೆ. ಸಂತ್ರಸ್ತ ಕಳೆದ 2.5 ವರ್ಷಗಳಿಂದ ಎಪಿಎಂಸಿ ಕಚೇರಿಯಲ್ಲಿ ಗ್ರೂಪ್ ಡಿ ನೌಕರಿಯಾಗಿ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಆರೋಪಿ ಮೈಕೈ ಮುಟ್ಟುವಂತದ್ದು, ಅಸಹ್ಯವಾಗಿ ವರ್ತಿಸುವಂತದ್ದು ಮಾಡ್ತಾ ಇದ್ದ. ತನ್ನೊಂದಿಗೆ ಸಹಕರಿಸುವಂತೆ ಆತ ಕಿರುಕುಳ ನೀಡ್ತಾ ಇದ್ದ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಸಂತ್ರಸ್ತೆಗೆ 15,000 ಸಂಬಳಕ್ಕೆ ದುಡಿತಾ ಇದ್ರು. ತನಗೆ ಸಹಕರಿಸಿದ್ದಲ್ಲಿ ಸಂಬಳವನ್ನ 25,000 ಮಾಡ್ತೇನೆ ಎಂದು ಆರೋಪಿ ಆಮಿಷವನ್ನ ಒಡ್ಡಿದ್ದ. ತಾನು ಸಹಕರಿಸದಿದ್ದಕ್ಕೆ ಶೌಚಾಲಯ ತೊಳೆಯುವ ಕೆಲಸಕ್ಕೆ ಹಾಕಲಾಗಿತ್ತು. ಕಳೆದ ಶನಿವಾರ ಆರೋಪಿ ತನ್ನೊಂದಿಗೆ ಮಾತನಾಡಿ ತನಗೆ ಸಹಕರಿಸಲು ಸಮ್ಮತಿ ಇದ್ದಲ್ಲಿ ಹಸಿರು ಸೀರೆ ಉಟ್ಟು ಬರಲು ತಿಳಿಸಿದ್ದಾನೆ ಎಂದು ಸಂತ್ರಸ್ತೆಯು ರಾಜ್ಯ ಹಿಂದುಳಿದ ವರ್ಗದ ಸದಸ್ಯೆ ಪ್ರತಿಭಾ ಕುಳಾಯ್ ಅವರಿಗೆ ದೂರನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಪ್ರತಿಭಾ ಕುಳಾಯ್ ಹಾಗೂ ಕೆಲ ಮಹಿಳೆಯರ ತಂಡ ಹಸಿರು ಸೀರೆ ಉಟ್ಟುಕೊಂಡು ಎಪಿಎಂಸಿ ಕಚೇರಿಗೆ ದಾಳಿ ಮಾಡಿದ್ದಾರೆ. ಆರೋಪಿ ಸಿಎಚ್ ಮೋಹನ್ ಕಚೇರಿಗೆ ನುಗ್ಗಿ ಆತನಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಆರೋಪಿ ತಾನೇನು ಆಕೆಗೆ ಮಾಡಿಲ್ಲ, ತಾನು ನ್ಯಾಯಯುತವಾಗಿ ಸಂಬಳ ನೀಡಿ ಆಕೆಗೆ ಕೆಲಸ ನೀಡಿದ್ದೇನೆ ಎಂದು ಹೇಳಿದಾಗ ಕೆರಳಿದ ಮಹಿಳೆಯರು, ನೀನೇನು ನಿಮ್ಮ ಮನೆಯಲ್ಲಿ ಕೆಲಸ ಕೊಟ್ಟಿದ್ಯಾ, ಕೈಯಿಂದ ಸಂಬಳ ಕೊಡ್ತಾ ಇದೆಯಾ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಸಿಪಿಗೆ ದೂರು ನೀಡ್ತೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಳಿಕ ಪಣಂಬೂರು ಠಾಣಾ ಎಸ್ಐ ಹಾಗೂ ಪೊಲೀಸ್ ತಂಡ ಸ್ಥಳಕ್ಕೆ ದೌಡಾಯಿಸಿದ್ದು ಸಂತ್ರಸ್ತೆಯಿಂದ ದೂರು ದಾಖಲಿಸಿ ತನಿಖೆ ನಡೆಸುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಅವಳು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡುವವಳು ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ಅಲ್ಲಿ ಇವರು ಹೇಳಿದ್ರಲ್ಲ ಸೆಕ್ಯೂರಿಟಿ ಅವರು ಇದ್ರೊಳಗಡೆ ಗುತ್ತಿಗೆ ಸೆಕ್ಯೂರಿಟಿಯಲ್ಲೇ ಇರೋದು. ಸರ್ಕಾರಿ ನೌಕರಿ ಇಲ್ಲ ಅದರೊಳಗಡೆ, ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿಯಲ್ಲಿ ಲೋ ಕ್ಲಾಸ್ ನೋಡು ಆರಾಮ್ಸೆ ಯೂಸ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆ ತರದೆಲ್ಲ ಏನು ಅಲ್ಲಮ್ಮ, ಇದುವರೆಗೂ ಕೆಲಸ ಮಾಡಿಸ್ಕೊಂಡು ಹೋಗಿದ್ದೀವಿ. ಅಲ್ಲಿ ಆಫೀಸ್ ಒಳಗೆ ಇರೋರು ಎಲ್ಲರೂ ಮಾಡಿದ್ದಾರೆ ಕೆಲಸ, ಹೌದಾ? ಎಲ್ಲರೂ ಮಾಡ್ತಾ ಇದ್ದಾರಲ್ಲ. ಇಲ್ಲ ರೀ, ಆ ಥರದೆಲ್ಲ ಇಲ್ಲ. ಮಾತಾಡ್ಬೇಡಿ ಆಯ್ತಲ್ಲ. ತಪ್ಪು ಮಾಡಬೇಡಿ. ಒಂದು ವಿಚಾರ, ನಿಮ್ಮ ಹೆಂಡತಿಗೆ ಮಕ್ಕಳಿಗೆಲ್ಲ ಮೆಂಟಲ್ ಡಿಸೇಬಲ್ಡ್ ಅಲ್ಲಲ್ಲ, ಅವ್ರು ಸುಳ್ಳು ಹೇಳಲಿಕ್ಕೆ ಏನು ಗಂಡ ಇಲ್ಲ ಅಂತಾನ ನೀವು ಇದಕ್ಕೆಲ್ಲ ಮಾಡಿದ್ರೆ? ನಾನೀಗ ಈ ಹಿಂದೆ ಕೆಲಸ ಮಾಡಿ ಹೋಗಿದ್ದೀನಿ, ಹೌದಲ್ಲ? ಇದುವರೆಗೆ ಕೇಳಿ ಒಬ್ಳು ಲೇಡಿ ಒಂದು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಹೇಳಿ, ಅದು ನಿಮ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಯಾರ ಬಗ್ಗೆ ಮಾಡ್ಬೋದಲ್ವಾ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಗಂಡಸರಿಲ್ವಾ? ಯಾರ ಬಗ್ಗೆ ಮಾಡ್ಬೋದಲ್ಲ? ನಿಮ್ಮ ಪರ್ಟಿಕ್ಯುಲರ್ ಆಗಿ ಒಬ್ಳು ಡಿ ಗ್ರೂಪ್ ವರ್ಕರ್ ಬಂದು ನಿಮ್ಮ ಬಗ್ಗೆ ಅಲ್ಲಿ ಮುಟ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾಳೆ ಅಂತಾದ್ರೆ ಇದು ಬಹಳ ಅನ್ಯಾಯದ ವಿಚಾರ. ದುರುಪಯೋಗ ಜಸ್ಟಿಸ್ ಸಿಕ್ಕುವರೆಗೆ ಗೊತ್ತಾಯ್ತಲ್ಲ. ಮತ್ತೆ ಎನಿ ಕಾಸ್ಟ್ ಅವಳನ್ನು ನೀವು ಇಲ್ಲಿಂದ ಟರ್ಮಿನೇಟ್ ಮಾಡಿದ್ರಿ ಅಂತ ಅಂದ್ರೆ ಇಲ್ಲೇ ಬಂದು
ಧರಣಿ ಕುತ್ಕೊಳ್ತೇವೆ. ಯು ಟೇಕ್ ಮೈ ವರ್ಡ್, ಅಲ್ಲ ಯು ಟೇಕ್ ಒಂದ್ ಮೈ ನಿಮಿಷ ವರ್ಡ್. ಒಂದ್ ನಿಮಿಷ ಅಮ್ಮ, ನಾವು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡೋರ ವಿಚಾರದೊಳಗಡೆ ನೀವು ಪೇಮೆಂಟಿನ ವಿಚಾರದಲ್ಲಿ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ತಲುಪುವ ಹಾಗೆ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇಲ್ಲಿ ಯಾರನ್ನಾದ್ರೂ ಕೇಳ್ಬೋದು, ಆಯ್ತು. ಯಾವುದೇ ₹1 ಅದರೊಳಗೆ ನಾವು ಮುಟ್ಟುವಂತ ಜನಗಳಲ್ಲ. ಅದೇ ನೀವು ಹೊರ ಹೆಣ್ಮಕ್ಳನ್ನ ಮಾತ್ರ ಅಲ್ಲ, ಮಾತಾಡ್ತೀವಿ. ದುಡ್ಡು ಕೊಟ್ರೆ 5,000 ನೀವು ಆ ಜಾಸ್ತಿ ಥರದ್ದೆಲ್ಲ ಕೊಡ್ತಾರೆ. ಇಲ್ಲಮ್ಮ. ಈಗ ಒಂದು ವಿಚಾರ, ಸಮಾಧಾನ ಮಾತಾಡ್ತಿದ್ರೆ ಮಾತಾಡ್ತಾರೆ. ಸಮಾಧಾನ ಮಾತಾಡಿ.